ಗೋವಿಂದ ಗೋವಿಂದ ಗೋವಿಂದ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಯಾರೆಲ್ಲ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರ ಅವರಿಗೆ ನಾನು ಒಂದೇ ಇಷ್ಟಪಡ್ತೀನಿ, ಎಷ್ಟೇ ಕಷ್ಟ ಆದರೂ ಪ್ರಯತ್ನ ಪಡಿ ಲಾಗ್ ಹಾಕಿ ಹಾಗೆಯೇ ವಿಡಿಯೋ ಮಾಡಿ, ನಿಮಗೆ ಅನಿಸಿದ್ದನ್ನು ವಿಡಿಯೋ ಮಾಡಿ ಹಾಕಿ, ಹಾಗೆಯೇ ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕಿ, ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ವಿಡಿಯೋಸ್ ಮಾಡಿ ಬನ್ನಿ. ನನ್ನ ಇವತ್ತಿನ ತಿಂಡಿ ಏನು ಬಂದು ಓಡ್ ರೊಟ್ಟಿ ಮಾಡಿದ್ರು, ಹಾಗೆಯೇ ಬಂಗಡೆ ಸಾಂಬಾರಿತ್ತು. ಅದರಲ್ಲಿ ತುಂಬ ಚೆನ್ನಾಗಾಯಿತು ತಿನ್ನಕ್ಕಂತೂ. ನಾನಿವತ್ತು ಸಾರಿ ಹುಟ್ಟಿದ್ದೀನಿ ಅಂದರೆ ಏನಂತ ಸ್ಪೆಷಲ್ ಅಂದ್ಕೊಂಡಿದ್ರೆ ಏನು ಸ್ಪೆಷಲ್ ಇಲ್ಲ, ನಾನು ಶಾರ್ಟ್ಸ್ ವಿಡಿಯೋ ಮಾಡೋಕ್ಕಂತೇಳಿ ಸಾರಿ ಹುಟ್ಟೆ. ಹಾಗೆಯೇ ಅದರಲ್ಲಿ ಲಾಗ್ ಸ್ಟಾರ್ಟ್ ಮಾಡುವ ಅಂತೇಳಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತಿನ ನಿನ್ನೇನು ನಾನು ಉಪ್ಪಿಟ್ಟು ಮಾಡಿದ್ದೆ, ನಾನು ಅದನ್ನು ಹಾಕ್ತೀನಿ, ಅದನ್ನು ನೋಡಿ. ಹಾಗೆಯೇ ಇವತ್ತು ತುಂಬ ಹ್ಯಾಪಿ ಆಗಿದ್ದೀನಿ, ಯಾಕಂತ ಗೊತ್ತಿಲ್ಲ. ಒಂದೊಂದು ಸಾರಿ ಹ್ಯಾಪಿ ಆಗಿರುತ್ತೆ, ಒಂದೊಂದು ಸಾರಿ ಮೂಡ್ ಅಪ್ ಆಗಿರುತ್ತೆ, ಒಂದೊಂದು ಸಾರಿ ಅದು ಏನಂತ ಗೊತ್ತಿಲ್ಲ. ಲೈಫ್ ಅಂದರೆ ಇದೆ ಅಲ್ವಾ, ಇದೇ ಕಾಣುತ್ತೆ. ಖುಷಿಯಾಗಿರಬೇಕು, ಒಂದೊಂದು ಸಾರಿ ಬೇಜಾರಾಗಿರ್ಬೇಕು. ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಂತೂ ಸಾಂಬಾರು ಆಗಬೇಕು. ಇವತ್ತು ಸಾಂಬಾರು ಮಾಡಿಲ್ಲ, ಇನ್ನು ಮಾಡಬೇಕು. ಸಾಂಬಾರು ಅದೇನು ಮಾಡುವ ಅಂದರೆ ಮೀನಿದೆ, ಚಿಕನ್ ಇದೆ, ಹಾಗೆಯೇ ತರಕಾರಿನೂ ಇದೆ, ಅದರಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳೋ, ಓಕೆನಾ. ಇವಾಗ ನಾನು ನೋಡಿ, ಇದರಲ್ಲಿ ಸಾಂಬಾರಿದೆ, ಇದರಲ್ಲಿ ಇದಿದೆ, ಬಂಗಡ ಮೀನಿದೆ, ಬಂಗಡ ಸಾರಿದೆ ನೋಡಿ. ಹಾಗೆಯೇ ರೊಟ್ಟಿನಿತ್ತು, ಹಾಗೆಯೇ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ನಾನೇ ಮಾಡಿದ್ದನ್ನು ಹಾಕ್ತೇನೆ ನಾನು ವಿಡಿಯೋ. ಯಾರೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ಅವ್ರು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಇನ್ನೊಂದು ಏನಂದರೆ, ಮೈನಾಗಿ ನನಗೆ ಮನೆಯಲ್ಲಿ ಜಗ್ಗಕ್ಕೆ ತಿಂಡಿ ಬೇಕು. ನಾನು ಜಗಿತಾ ಇರಬೇಕು, ಏನಾದರೂ ಒಂದು ಜಗಿತಾ ಇರಬೇಕು, ತಿಂತಾ ಇರಬೇಕು. ಅದು ಆಸೆ ಅಂತಲ್ಲ, ಇಷ್ಟ ಅಂತನೂ ಅಲ್ಲ, ಏನು ಒಂದೊಂದು ಸಾರಿ ಮಾತ್ರ, ಒಂದೊಂದು ಸಾರಿ ಇಲ್ಲ, ಒಂದೊಂದು ಸಾರಿ ಏನಾದರೂ ತಿಂತಾ ಇರಲೇಬೇಕಾಗುತ್ತೆ. ಅದಕ್ಕೆ ತಿಂಡಿ ಇದೆ ನೋಡಿ. ತಿಂಡಿ ಇಲ್ಲಾಂದರೆ ಮನೆ ಬೋರ್ ಅನಿಸುತ್ತೆ, ತಿಂಡಿ ಬೇಕಾಗುತ್ತೆ ಅಲ್ವಾ. ಅದರಲ್ಲಿ ಏನೇನು ತಿಂಡಿದೆ, ಮಾಮೂಲಿ ಖಾರಿ ಅದು ಇದು ಇರಬೇಕು. ಖಾರಿ ರಸ್ಕ್, ಖಾರಿ, ಹಾಗೆಯೇ ಮಿಕ್ಸರ್ ಎಲ್ಲ ಇದೆ. ಮತ್ತು ಒಂದು ಹೇಳ್ತೀನಿ, ಯಾರೇ ಕಿವಿಗೆ ಎಷ್ಟೇ ತಂದು ಬೇಡದ್ದೆಲ್ಲ ವಿಷಯ ಹೇಳ್ತಾರಲ್ವ, ಅದಕ್ಕಂತೂ ಕಿವಿಯೇ ಕೊಡಬೇಡಿ, ಅದಕ್ಕೆ ಕಿವಿ ಕೊಡೋಕ್ಕಂತೂ ಹೋಗಲೇಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ನಿಯತ್ತಿನಿಂದ ಮಾಡಿದರೆ ಯಾರಿಗೂ ಭಯಪಡುವಂಥ ಅಗತ್ಯ ಇಲ್ಲ, ಓಕೆನಾ. ಹಾಗೆಯೇ ಭಯಪಡುವ ಅಗತ್ಯ ಇಲ್ಲ, ನಮ್ಮ ಕಷ್ಟ ನಮಗೆ ಅಲ್ವಾ. ಏನೇ ಕಷ್ಟ ಇದ್ದರೂ ನಾವು ಅನುಭವಿಸೋದು, ನಾವು ನೋಡ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಮಾಡೋರಿಗೆ ಕೆಲವ್ರು ಹೇಳ್ತಾರೆ, ಓ ಅವಳು ಸೋಷಿಯಲ್ ಮೀಡ್ಯಾದಲ್ಲಿದ್ದಾಳೆ ಹಾಗೆ ಹೀಗೆ ಅಂತೇಳಿ. ನಾವಿದ್ರೆ ಅವ್ರಿಗೇನು, ಸೋಷಿಯಲ್ ಮೀಡ್ಯಾದಲ್ಲೇ ಇರೋರೆಲ್ಲ ಕೆಟ್ಟವರಲ್ಲ, ಒಳ್ಳೆಯವರಿದ್ದಾರೆ, ಒಳ್ಳೆಯವರು ತುಂಬ ಸಪೋರ್ಟ್ ಮಾಡುವವರಿದ್ದಾರೆ, ಓಕೆನಾ. ಬನ್ನಿ. ಹಾಗೆಯೇ ಉಪ್ಪಿಟ್ಟು ನೋಡ್ಕೊಂಡು ಬರುವ, ಅದು ಹೆಂಗೆ ಮಾಡಿದೆ ಅಂತೇಳಿ. ಹಾಗೆಯೇ ರೊಟ್ಟಿನೂ ಹಾಗೆಯೇ ತೋರಿಸ್ತೀನಿ, ಓಕೆನಾ. ಬನ್ನಿ ನೋಡ್ಕೊಂಡು ಬರುವ, ಓಕೆನಾ. ರೊಟ್ಟಿ ಅಮ್ಮ ಮಾಡಿದ್ದಾರೆ ಇವತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಮೆದುವಾಗಿದೆ, ಅದು ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಚಿಕನ್ ಸಾಂಬಾರು, ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಆಗುತ್ತೆ. ನಮ್ಮ ಮನೆಯಲ್ಲಿ ಬಂಗಡ ಗಸಿತ್ತು, ಚೆನ್ನಾಗಿತ್ತು, ತಿನ್ನಕ್ಕಂತ ತುಂಬ ಇಷ್ಟ ಆಯಿತು. ಎಷ್ಟು ಮೆದುವಾಗಿದೆ ಅಂತ ನೀವೇ ನೋಡ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ ಇದು. ಇದರ ತವ ಬಂದುಬಿಟ್ಟು ಇದು ಕಬ್ಬಿನ ತವ ಅಲ್ಲ, ಮಣ್ಣಿದು ತವ ಇದರದ್ದು. ಅಷ್ಟು ಚೆನ್ನಾಗಾಯಿತು ನೋಡಿ. ಬಂಗಡ ಗಸಿ, ಬ್ಲ್ಯಾಕ್ ಟೀ, ಹಾಗೆಯೇ ಉಪ್ಪಿಟ್ಟು ಅಂದರೆ ಸಜ್ಜಿಗೆ, ಅದನ್ನು ಮಾಡಿ ಚೆನ್ನಾಗಾಯಿತು. ತುಂಬ ಚೆನ್ನಾಗಾಯಿತು. ಅದು ಎಷ್ಟು ಚೆನ್ನಾಗಾಯಿತು ಅಂದರೆ ನೀವು ನೋಡ್ಕೊಳ್ಳಿ ಯಾವ ಥರ ನಾನು ಮಾಡಿದೆ ಅಂತೇಳಿ. ಚೆನ್ನಾಗಿ ಬಂದಿದೆ ಉಪ್ಪಿಟ್ಟಂತೂ, ನೀವು ನೋಡ್ಕೊಳ್ಳಿ ನಾನು ಯಾವ ಥರ ಮಾಡಿದೆ ಅಂತೇಳಿ, ಓಕೆನಾ.
ಫಸ್ಟ್ ನಾವು ಆ ಸಜ್ಜಿಗೆಯನ್ನು ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ. ಆನಂತರ ನಾವು ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು ಎಲ್ಲ ಒಗ್ಗರಣೆ ಹಾಕಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ನಾವು ಸಜ್ಜಿಗೆಯನ್ನು ಫ್ರೈ ಮಾಡಿ ಬೇರೆಯೇ ಇಟ್ಕೋಬೇಕು. ಆಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಬಿಸಿಯಾಗಿ ಇಡಬೇಕು ಸೈಡಲ್ಲಿ. ಈರುಳ್ಳಿ, ಟೊಮೆಟೊ ಇದೆಲ್ಲ ಫ್ರೈ ಆದ ನಂತರ, ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನೇನು ಮಾಡ್ತೀನಿ, ಈ ಸಜ್ಜಿಗೆಯನ್ನು ನಾನು ಇದಕ್ಕೇ ಹಾಕೋತಾ ಇದ್ದೀನಿ. ಕೆಲವರು ಬಿಸಿ ನೀರು ಹಾಕ್ತಾರೆ, ಆಮೇಲೆ ಸಜ್ಜಿಗೆ ಹಾಕ್ತಾರೆ. ನಾನು ಇದಕ್ಕೇ ಸಜ್ಜಿಗೆ ಹಾಕೋತೀನಿ ಇದು ಫ್ರೈ ಆದ ನಂತರ. ಇದರಲ್ಲೂ ಸ್ವಲ್ಪ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಟೊಮೆಟೊನ, ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ಸಜ್ಜಿಗೆ ಹಾಕ್ತಾ ಇದ್ದೀನಿ ನೋಡಿ. ಈ ಸಜ್ಜಿಗೆ ತುಂಬ ಚೆನ್ನಾಗಿ ಮಾಡಿದರೆ ಚೆನ್ನಾಗೇ ಆಗುತ್ತೆ ತಿನ್ನೋಕ್ಕೆ. ಅದು ಯಾವ ಥರ ಅಂದರೆ ಅದು ಮಾಡೋ ರೀತಿಯೇ ಮಾಡಬೇಕು. ಎಲ್ಲ ಥರ ಮಾಡಿದರೆ ಚೆನ್ನಾಗಿ ತಿನ್ನೋಕ್ಕಾಗಲ್ಲ. ಈ ಥರ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸಾರಿ. ಆಮೇಲೆ ನೀರು ಹಾಕ್ಕೋಬೇಕು. ಫಸ್ಟಿಗೆ ನೀರು ಹಾಕಿ ಆಮೇಲೆ ಹಾಕಿದರೆ ಚೆನ್ನಾಗಿ ಬರಲ್ಲ, ಅದು ಟೇಸ್ಟ್ ಬೇರೆಯೇ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ, ಓಕೆನಾ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ, ನಾನು ಬಿಸಿಯಾಗಿ ಇಟ್ಟಿದ್ದೆ ನೀರು ನೋಡಿ, ಇದು ಬಿಸಿಯಾಗಿ ಇಟ್ಟಿದ್ದ ನೀರು. ಇದನ್ನು ಇವಾಗ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೋಬೇಕು. ಜಾಸ್ತಿ ನೀರೂ ಆಗಬಾರ್ದು, ಸಜ್ಜಿಗೆ ಚೆನ್ನಾಗಿ ಬರಲ್ಲ. ನಾವು ಸಜ್ಜಿಗೆ ಅಂತೀವಿ, ನೀವು ಉಪ್ಪಿಟ್ಟು ಅಂತೀರ ಇದಕ್ಕೆ. ಕೆಲವೊಂದು ಊರಲ್ಲಿ ಒಂದೊಂದು ರೀತಿ ಹೇಳ್ತಾರೆ, ಇದಕ್ಕೆ ಹೆಸರು ಇರುತ್ತೆ. ಇವಾಗ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ತೀನಿ ನಾನು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಬಿಸಿ ನೀರು ಹಾಕ್ತಾ ಇದ್ದೇನೆ. ಒಮ್ಮೆಲೆ ಜಾಸ್ತಿ ನೀರು ಎಳ್ಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟದಕ್ಕೆ ಮಾತ್ರ ಹಾಕ್ಕೊಳ್ಳಿ, ಓಕೆನಾ. ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಸ್ವಲ್ಪ ಬೆಲ್ಲನೂ ಹಾಕ್ಬೋದು ಇದಕ್ಕೆ. ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನೂ ಹಾಕ್ಕೋಬೇಕು, ತೆಂಗಿನ ತುರಿ, ಓಕೆನಾ. ಹಾಗೆಯೇ ಸ್ವಲ್ಪ ಸಕ್ಕರೆ, ನಾನು ಸಕ್ಕರೆ ಹಾಕ್ಕೊಂಡೆ ಟೇಸ್ಟಿಗೆ. ಅದು ಸಕ್ಕರೆ ಹಾಕ್ಕೊಳ್ಳೋದು ಜಾಸ್ತಿ ಸ್ವೀಟ್ ಅಲ್ಲ, ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೋಬೇಕು. ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ, ಚಪ್ಪೆ ಅನಿಸುತ್ತೆ. ಅದಕ್ಕೋಸ್ಕರ ತೆಂಗಿನ ತುರಿನೂ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತು, ಇದೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಇದನ್ನು ಮಾಡೋಕ್ಕೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಇವಾಗ ಇದಕ್ಕೆ ಇದರ ಬಾಯಿ ಕ್ಲೋಸ್ ಮಾಡಿಟ್ಟೆ. ಇವಾಗ ನೋಡಿ ಬೇಯ್ತಾ ಇದೆ ಅದು. ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಅಷ್ಟೇ, ಜಾಸ್ತಿ ಏನಲ್ಲ. ಒಂದು ತಿಂಡಿಯನ್ನು ಡೈಲಿ ಮಾಡಿ ತಿಂದರೆ ಅದು ಚೆನ್ನಾಗಿ ಅನಿಸಲ್ಲ. ಅಪರೂಪಕ್ಕೆ ಒಂದೊಂದು ಟೈಮ್ ಒಂದೊಂದು ರೀತಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಸರಿ ಡೈಲಿ ಒಂದೇ ಥರ ತಿಂದರೆ ಅದು ಬೇಜಾರು ಅನಿಸ್ಬಿಡುತ್ತೆ ನೋಡಿ. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಅದೇ ಹೇಳಿದ್ವಲ್ಲ, ನಾವು ಸಜ್ಜಿಗೆ ಅಂತೀವಿ, ಕೆಲವರು ಉಪ್ಪಿಟ್ಟು ಅಂತಾರೆ. ಆ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂತು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಾನು ಅಷ್ಟೇ, ಈ ಥರ ಎಲ್ಲೆಲ್ಲ ರೀತಿಯಲ್ಲಿ ಮಾಡಿದ್ರೆ ನಾನು ತಿನ್ನಲ್ಲ. ಅದು ಮಾಡುವ ರೀತಿಯಲ್ಲಿ ತಿಂದರೆ ನಾನು ತಿಂತೇನೆ, ಚೆನ್ನಾಗಾಗುತ್ತೆ. ಕೆಲವರು ನೀರು ಥರ ಮಾಡಿರ್ತಾರೆ, ನನಗದು ಇಷ್ಟ ಆಗಲ್ಲ. ನಾನು ಈ ಥರ ಮಾಡಿಕೊಂಡೆ. ಯಾರಿಗೆ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ. ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿ ಬಂತು. ಸೂಪರ್ ಆಗಿತ್ತು ನೋಡಿ, ರೆಡಿಯಾಗಿದೆ. ನಾನು ತಿಂತಾ ಇದ್ದೀನಿ, ಓಕೆನಾ. ಸೂಪರ್ ಆಗಿದೆ. ನಾವು ಸಜ್ಜಿಗೆ ಅಂತೀವಿ ಇದನ್ನು. ಕೆಲವರು ಮಾಡಲ್ಲ, ಚೆನ್ನಾಗಿ ಆಗಲ್ಲ ಅಂತೇಳಿ. ಆದರೆ ಮಾಡುವ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗಿ ಆಗುತ್ತೆ. ಹಾಗೆಯೇ ಸಾರಿ ಉಟ್ಟು ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ಹಾಗೆಯೇ ನಾನು ಸಾರಿ ಉಟ್ಟು ತುಂಬ ದಿವಸ ಆಯಿತು ಶಾರ್ಟ್ಸ್ ವಿಡಿಯೋ ಮಾಡುವಂತೇಳಿ ಸಾರಿ ಉಟ್ಟೆ, ಓಕೆನಾ. ಹೆಂಗೆ ಕಾಣಿಸ್ತಾ ಇದೆ, ನಮ್ಮದು ಸರಿಯಾಗಿ ಉಟ್ಟಿಲ್ಲ, ಓಕೆನಾ. ಹಾಗೆಯೇ ಇಲ್ಲಿಯ ತನಕ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ. ನಾವು ವಿಡಿಯೋಸ್ ಹಾಕ್ತಾ ಇರ್ತೀವಿ,
ಓಕೆನಾ? ಆದಷ್ಟು ಕೈಯಲ್ಲಾದಷ್ಟು ವಿಡಿಯೋ ಹಾಕ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.